ವಿದ್ಯಾದೇಗುಲದಲ್ಲಿ ವಿದ್ಯಾರ್ಥಿಗಳಿಗೆ ಅಕ್ಷರ ಜ್ಞಾನಧಾರೆ ಎರೆಯಬೇಕಾದ ಶಿಕ್ಷಕಿಯೇ ಮಕ್ಕಳ ಪಾಲಿಗೆ ರಾಕ್ಷಸಿಯಾಗಿರುವ ಆಘಾತಕಾರಿ ಘಟನೆಯೊಂದು ಹಾಸನ ಜಿಲ್ಲೆಯ ಆಲೂರು ಪಟ್ಟಣದಲ್ಲಿ ಬೆಳಕಿಗೆ ಬಂದಿದೆ. ಆಲೂರು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಕನ್ನಡ ಸಹ ಶಿಕ್ಷಕಿ ಎಚ್.ಕೆ. ಕುಸುಮ ಅವರ ವಿರುದ್ಧವೇ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಈ ಗಂಭೀರ ಆರೋಪ ಮಾಡಿದ್ದಾರೆ. ಸಣ್ಣಪುಟ್ಟ ತಪ್ಪುಗಳಿಗೂ ಕಪಾಳಮೋಕ್ಷ ಮಾಡುವುದು, ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು ಹಾಗೂ ತಂದೆ ತಾಯಿಯ ಬಗ್ಗೆ ಹಗುರವಾಗಿ ಮಾತನಾಡುವುದನ್ನು ಈ ಶಿಕ್ಷಕಿ ರೂಢಿಸಿಕೊಂಡಿದ್ದಾರೆ ಎಂದು ವಿದ್ಯಾರ್ಥಿಗಳು ಕಣ್ಣೀರು ಹಾಕಿದ್ದಾರೆ. ಕಳೆದ 4-5 ವರ್ಷಗಳಿಂದ 8, 9 ಹಾಗೂ 10ನೇ ತರಗತಿ ವಿದ್ಯಾರ್ಥಿಗಳ ಮೇಲೆ ಈ ದೌರ್ಜನ್ಯ ನಡೆಯುತ್ತಿದೆ. ಹೋಂವರ್ಕ್ ತಡವಾದರೆ ಸಾಕು ವಿದ್ಯಾರ್ಥಿಗಳನ್ನು ಅಮಾನವೀಯವಾಗಿ ಥಳಿಸಲಾಗುತ್ತದೆ. ಅಲ್ಲದೆ ಸರ್ಕಾರಿ ಶಾಲೆಯಲ್ಲಿ ಬಿಟ್ಟಿ ಊಟ, ಬಿಟ್ಟಿ ಮೊಟ್ಟೆ ಸಿಗುತ್ತದೆ ಎಂದು ಬರುತ್ತೀರಾ ಎಂದು ಕೇಳಾಗಿ ಮಾತನಾಡಿ ಜಾತಿ ನಿಂದನೆ ಮಾಡಿದ್ದಾರೆ ಎಂಬುದು ವಿದ್ಯಾರ್ಥಿಗಳಾದ ಗೋಪಾಲಕೃಷ್ಣ ಗಾನವಿ ಹಾಗೂ ಆಲಿಯಾ ಕುಬ್ರಾ ಅವರ ಗಂಭೀರ ಆರೋಪ. ಈ ಬಗ್ಗೆ ಪ್ರಶ್ನಿಸಿದರೆ ನನ್ನ ಗಂಡ ಪ್ರಭಾವಿ ರಾಜಕಾರಣಿ, ನನ್ನನ್ನು ಯಾರೂ ಏನೂ ಮಾಡಲು ಸಾಧ್ಯವಿಲ್ಲ, ದೂರು ನೀಡಿದರೆ ನಿಮ್ಮ ಹೆಸರನ್ನೇ ಬರೆದಿಟ್ಟು ನಾನು ನೇಣು ಹಾಕಿಕೊಳ್ಳುತ್ತೇನೆ ಎಂದು ಶಿಕ್ಷಕಿ ಕುಸುಮ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಬೆದರಿಕೆ ಹಾಕುತ್ತಿದ್ದಾರೆ ಎನ್ನಲಾಗಿದೆ. ಈ ವಿಚಾರವಾಗಿ ಮಕ್ಕಳ ಸಹಾಯವಾಣಿ, ಪೊಲೀಸ್ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆಗೆ ದೂರು ನೀಡಿದರೂ ಅಧಿಕಾರಿಗಳು ಜಾಣಕ್ಯವೂ ಪ್ರದರ್ಶಿಸುತ್ತಿದ್ದಾರೆ ಎಂದು ಪೋಷಕರಾದ ಫಾರೂಕ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇವಲ ಬೇರೆ ಶಾಲೆಗೆ ವರ್ಗಾವಣೆ ಮಾಡದೆ ಇಂತಹ ಶಿಕ್ಷಕಿಯನ್ನು ಸೇವೆಯಿಂದಲೇ ಕಡ್ಡಾಯವಾಗಿ ವಜಾಗೊಳಿಸಬೇಕು, ಇಲ್ಲವಾದರೆ ಮಕ್ಕಳ ಟಿಸಿ ಪಡೆದು ಉಗ್ರ ಹೋರಾಟ ಮಾಡುವುದಾಗಿ ಪೋಷಕರು ಎಚ್ಚರಿಕೆ ನೀಡಿದ್ದಾರೆ. ಒಟ್ಟಿನಲ್ಲಿ ಪತ್ನಿಯನ್ನು ರಕ್ಷಿಸುತ್ತಿರುವ ಆ ಪ್ರಭಾವಿ ರಾಜಕಾರಣಿ ಯಾರು? ಶಿಕ್ಷಣ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಮೌನ ಮುರಿದು ಭಯದಲ್ಲಿರುವ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸುತ್ತಾರಾ? ಕಾದು ನೋಡಬೇಕಿದೆ. ನಾನು BJC ಆಲೂರು ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಮ್ಯಾಮು ಕ್ಲಾಸಿಗೆ ಬಂದರು. ಮೊನ್ನೆ BO ಆಫೀಸರ್ ಅವರೆಲ್ಲ ಬಂದು ಇವ್ರು ಕ್ಲಾಸ್ ಮಾಡೋದು ಬೇಡ ಅಂತ ಹೇಳಿದ್ರು. ಸುಮ್ಮನೆ ಹೊಡಿತಾರೆ. ಮತ್ತೆ ಅಪ್ಪ ಅಮ್ಮನ ಬಗ್ಗೆ ಎಲ್ಲ ಪರ್ಸನಲ್ ಆಗಿ ಬೈತಿದ್ರು. ನಾವು ಏನಂತ ಬೈತಿದ್ರು? ನಿಮ್ಮ ಅಪ್ಪ ಅಮ್ಮ ದುಡ್ಡೆಲ್ಲ ಕಿತ್ಕೊಳಕ್ಕೆ ಬರ್ತಾರೆ, ನಿಮ್ಮ ಅಪ್ಪ ಅಮ್ಮಂಗೆ ಬಂದು ಪಾಠ ಮಾಡೋಕ್ಕೆ ಹೇಳಿ, ನಿಮ್ಮ ಅಪ್ಪ ಅಮ್ಮ ಏನು ನನ್ನ ಬಗ್ಗೆ ಹೇಳಕ್ಕೆ ಬರ್ತಾರೆ, ನಿಮ್ಮ ಅಪ್ಪ ಅಮ್ಮನ ಫಸ್ಟ್ ನೋಡ್ಕೊಳಕ್ಕೆ ಹೇಳಿ, ಹಂಗೆಲ್ಲ ಬೈತಾರೆ. ಮತ್ತು ಮೊನ್ನೆ ಕೇಸ್ ಆಗಿದ್ದಾಗ ಇವತ್ತು ಬೆಳಗ್ಗೆ ಬಂದು ನಾನು ನಿಮ್ಮಿಂದ 8,000 ರೂಪಾಯಿ ಮೆಡಿಸಿನ್ ತಗೊಂಡಿದ್ದೀನಿ, ನಾನು ಇಲ್ಲಿ ಸ್ಕೂಲಿನ ಗೇಟಲ್ಲಿ ನೇಣಾಕನ್ಸಕ್ಕೆ ಹೋಗ್ತೀನಿ ಕ್ಲಾಸಲ್ಲಿ. ಏನಕ್ಕಂತಾರೆ? ನಾವು ಕಂಪ್ಲೇಂಟ್ ಮಾಡಿದ್ದೀವಲ್ಲ, ಅದಕ್ಕೆ. ಯಾರಿಗೆ ಕಂಪ್ಲೇಂಟ್ ಮಾಡಿದ್ರಾ? ನಾವು ಎಲ್ಲ ಸೇರಿ ಪ್ರಿನ್ಸಿಪಲ್ಗೆ, BOಗೆ ಎಲ್ಲ ಕಂಪ್ಲೇಂಟ್ ಮಾಡಿದ್ವಲ್ಲ, ಅದಕ್ಕೆ ನಾವು ಕ್ಲಾಸ್ ರೂಮಲ್ಲಿ ನೇಣಾಕತ್ತೀನಿ, ನಿಮ್ಮ ಹೆಸರೆಲ್ಲ ಬರ್ದಿಟ್ಟು ಸತ್ತೋಗ್ತೀನಿ, ನಿಮಗೆ ಇದಕ್ಕೆ ಹಾಕ್ತೀನಿ, ಪೊಲೀಸ್ ಕಂಪ್ಲೇಂಟ್ ಕೊಡಿಸಿ, ನಿಮ್ಗೆ ಎನ್ಕೌಂಟ್ರ್ ಉಳಿಸ್ತೀನಿ, ಹಂಗೆಲ್ಲ ಹೇಳ್ತಿದ್ರು. ಮತ್ತು BO ಆಫೀಸವರೆಲ್ಲ ಬಂದು ಬೇಡ ಅಂತ ಹೇಳಿದ್ರು. ಮತ್ತೆ ಇವತ್ತು ಬಂದಿದ್ರು. ಇವತ್ತು ಬೆಳಗ್ಗೆ ಏನಾಯಿತು? ಇವತ್ತು ಬೆಳಗ್ಗೆ ಕ್ಲಾಸಿಗೆ ಬಂದ್ಬಿಟ್ಟು ಹೇಳಿದ್ರು, ಮತ್ತೆ ಎಲ್ಲನೂ ಮತ್ತೆ ಮಾತಾಡಬೇಡಿ, ಏನು ಈ ಥರ ಇನ್ನು ಇವತ್ತಿಗೆ ಬಿಡಿ ಅಂತ ಹೇಳಿದರು. ಅವ್ರ ಕ್ಲಾಸಿಗೂ ಬರೋದು ಬೇಡ, 10th ತೊಗೋಬೇಡಿ ಅಂತ ಹೇಳಿದರು. ಮತ್ತೆ ಬಂದು ಇವತ್ತು ಮತ್ತೆ ನೀವು ಬುಧವಾರ ಏನಕ್ಕೆ ಬಂದಿದ್ರಿ, 5 ಜನಕ್ಕೆ ನಾನು ನೋಡಿದ್ದು, ಏನಕ್ಕೆ ಎಲ್ಲರೂ ಬಂದಿದ್ರಿ, ಎಲ್ಲರೂ ಏನಕ್ಕೆ ಕೇಳಿದ್ರಿ ಅಂಥದ್ದೆಲ್ಲ ಪ್ರಶ್ನೆ ಕೇಳಿದ್ರು. ನಾವೇನು ಮಾತಾಡಲಿಲ್ಲ. ಆಮೇಲೆ ಮತ್ತೆ ನಿಮ್ಮಿಂದ ನನಗೆ ಹುಷಾರಿಲ್ದಂಗೆ ಆಗಿದೆ, ನಾನು 8,000 ರೂಪಾಯಿ ಮೆಡಿಸಿನ್ ತಗೊಂಡಿದ್ದೀನಿ, ಅಷ್ಟು ತಗೊಂಡಿದ್ದೀನಿ ಅಂತೆಲ್ಲ ಹೇಳ್ತಾರೆ. ನಮ್ಮ ಹಸ್ಬೆಂಡು ಇದರಲ್ಲಿ ಕೆಲಸಕ್ಕಿರೋದು, ಹೇಳಿದ್ರೆ ನಿಮ್ಮನ್ನೆಲ್ಲ ಕಿತ್ತಾಕಿಸ್ತೀನಿ ಅಂತೆಲ್ಲ ಹೇಳಿದ್ರು. ಮತ್ತು ನೀವೇ ಕೊಡೋದ್ರ ಅಲ್ಲಿ ಬಿದ್ದಿಲ್ಲ, ನಾವು ಸ್ಕೂಲಲ್ಲಿ, ನಾನು ಬೇಕಾದ್ರೆ ಬೇರೆ ಸ್ಕೂಲಿಗೆ ಹೋಗ್ಬೋದು, ನಾನು ಏನಾದ್ರು ಮಾಡ್ಬೋದು ನಿಮಗೆ ಅಂತ. ಯಾವ ಟೀಚರು? HKK ಮ್ಯಾಮ್, ಕನ್ನಡ. ಹೆಸರು? ಕುಸುಮ ಮ್ಯಾಮ್. ನಿನ್ನ ಹೆಸರೇನು? ಗೋಪಾಲ್. ಕ್ಲಾಸು ಅವ್ರು ತುಂಬ ಬ್ಯಾಡ್ ವರ್ಡ್ಸಲ್ಲಿ ಇದು ಮಾಡ್ತಾರೆ, ಕ್ಯಾಸ್ಟಿಸಮ್ ಬಗ್ಗೆ ಜಾಸ್ತಿ ಇದು ಮಾಡ್ತಾರೆ. 3rd ಕ್ಲಾಸ್ ಜನ ಅಂತ, ನೀವು ಕಚಡ ಮುಂಡೆಯವರು ಅಂತ ತುಂಬ ಬ್ಯಾಡ್ ವರ್ಡ್ಸ್ ಇದು ಮಾಡ್ತಾರೆ. ಆಮೇಲೆ ನಾವು ಒಂದ್ಸಲ ಕಂಪ್ಲೇಂಟು ಕೊಟ್ಟಿದ್ವಿ. ಅದಕ್ಕೆ ನಮ್ಮ 3 ಜನನ ಟಾರ್ಗೆಟ್ ಮಾಡ್ಕೊಂಡು ರೌಡಿಗಳನ್ನ ಕರ್ಕೊಂಡ್ಬಂದಿದ್ರಲ್ಲ, ಅವ್ರನ್ನ ಕರ್ಕೊಬನ್ನಿ, ಅಪ್ಪ ಅಮ್ಮನ ಕರ್ಕೊಬಂದಿದ್ರಲ್ಲ, ಅವ್ರ ಹತ್ರನೇ ಪಾಠ ಮಾಡಿಸ್ಕೊಬನ್ನಿ ಅಂತೆಲ್ಲ ತುಂಬ ಬ್ಯಾಡ್ ವರ್ಡ್ಸ್ ಇದು ಮಾಡ್ತಾರೆ. ಮತ್ತೆ ಏನಾರ ಇದು ಮಾಡೋಕ್ಕೆ ಹೋದರೆ ಮತ್ತೆ ಅವ್ರು ನಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ. ಏನಾರ ಹೇಳಿದ್ರೆ ಬೈತಾರೆ. ಇವತ್ತು ಬೆಳಗ್ಗೆ ಏನಾಯಿತು? ಬೆಳಿಗ್ಗೆ ಕ್ಲಾಸಿಗೆ ಬಂದಾಗ ಮೊನ್ನೆ ಕಂಪ್ಲೇಂಟ್ ಆಗಿದ್ರ ಬಗ್ಗೆನೇ 4-5 ಜನಕ್ಕೆ ಮಾತ್ರ ಹೊಡೆದಿದ್ದು, ನೀವೆಲ್ಲ ಯಾಕೆ ಬಂದ್ರಿ ಆ ಥರ ಎಲ್ಲ ಕೇಳಿದ್ರು. ಮತ್ತು ಗರ್ಲ್ಸು ಹೊಡೆದಿದ್ದು ತಪ್ಪ, ಬೇರೆ ಟೀಚರ್ಸ್ ಯಾರು ಬೈಯಲ್ವಾ, ಬೇರೆ ಟೀಚರ್ಸ್ ಯಾರು ಹೊಡಿಯಲ್ವಾ ಆ ಥರ ಎಲ್ಲ ಕೇಳಿದ್ರು. ಮತ್ತು ಆದರೆ ನೀವು ಬರ್ತೀರಾ ನಾನು 8,000 ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ, ಡೈರೆಕ್ಟ್ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ, ನನಗೇನಾರಾದರೆ ನೀವು ಬರ್ತೀರಾ ನೋಡೋಕ್ಕೆ, ನಾನೇನಾರು ಸತ್ತೋದ್ರೆ ನೀವು ಹಾಕ್ತೀರಾ ಆ ಥರ ಎಲ್ಲ ಇದು ಮಾಡ್ತಾರೆ. ಫ್ಯಾಮಿಲಿ ಅವರು ಹಸ್ಬೆಂಡ್ ಏನೋ ಪೊಲಿಟಿಷಿಯನ್ ಇರೋದಂತೆ, ಅದಕ್ಕೆ ಅವ್ರ ಹತ್ರ ಹೇಳ್ಬಿಟ್ಟು ನನ್ನ ಹತ್ರ ನೀವೇನು ಮಾಡೋಕ್ಕಾಗಲ್ಲ, ನೀವು ನನ್ನ ಹತ್ರ ಏನೂ ಕಿತ್ಕೊಳ್ಳೋಕ್ಕಾಗಲ್ಲ ಅಂತೆಲ್ಲ ಮಾತಾಡ್ತಾರೆ. ಕ್ಯಾಸ್ಟಿಸಮ್ ಜಾಸ್ತಿ ಇದು ಮಾಡ್ತಾರೆ. ವಿಮೆನ್ ರೂಮಿಗೆ ಹಾಕಿಸ್ತೀನಿ ನಿಮ್ಮನ್ನ ಕಂಪ್ಲೇಂಟ್ ಮಾಡಿದ್ದಕ್ಕೆ, ಆಮೇಲೆ ಹ್ಯಾಂಗ್ ಮಾಡ್ಕೊಳ್ತೀನಿ ಸ್ಕೂಲ್ ಹತ್ರನೇ, ನಿಮ್ಗಳ ಹೆಸರೆಲ್ಲ ಬರ್ಬಿಟ್ಟು ಇಲ್ಲೇ ಫೀಲ್ಡಲ್ಲೇ ಹ್ಯಾಂಗ್ ಮಾಡ್ಕೊತೀನಿ, ನಿಮ್ಗಳ ಹೆಸರೆಲ್ಲ ಅಂತ ಇದು. ನಿಮ್ಮ ಹೆಸರು? ನಾನು ಬಂದಿದ್ರು, ಅದಕ್ಕೆ ನಾವು ಡೈರೆಕ್ಟ್ ಮಕ್ಕಳ ಸಹಾಯವಾಣಿ ಅವ್ರು ಬಂದಿದ್ರು ಹಾಸನಿಂದನಾ? ಅವ್ರ ಹತ್ರ ಹೋಗಿದ್ವಿ. ಅವರು ಏನು ಆಕ್ಷನ್ ತಗೊಂಡಿಲ್ಲ. ಯಾವತ್ತು ಹೋಗಿದ್ರಿ? ಅವ್ರು ಏನಂದ್ರು?
ಅವರು ನಾವು ಆ್ಯಕ್ಷನ್ ತಗೊಳ್ತೀವಿ ಅಂತ BO ಹೇಳಿದರು. ಮೊನ್ನೆ ತಹಸೀಲ್ದಾರ್ ಬಂದಿದ್ರು, ಅವರಿಗೂ ಹೇಳಿದ್ವಿ ನಾವು ಹಿಂಗೆ ಅಂತ. ಅವರು ಏನೂ ಆ್ಯಕ್ಷನ್ ತಗೊಂಡಿಲ್ಲ. ನಿಮ್ಮ ಮುಂದಿನ ಏನು ಮಾಡಬೇಕು ಅಂತೀವಿ ಮಿಸ್ ಅವರಿಗೆ? ಸರ್ ಮೇಡಮ್ ಬೇಡ ಸರ್, ಪಾಠನೂ ಮಾಡಲ್ಲ ಸರ್. 8ರಿಂದ ಇವತ್ತಿನ ತನಕ ಒಂದು ಸ್ವಲ್ಪನೂ ಗ್ರಾಮರ್ ಹೇಳ್ಕೊಟ್ಟಿಲ್ಲ ಸರ್. ಪಾಠನೂ ಮಾಡಲ್ಲ ಸರ್ ಸರಿಯಾಗಿ. ಸರ್ ಏನಾದರೂ ಬರೆಯೋಕೆ ಕೊಡೋದು, ಕ್ಲಾಸಲ್ಲಿ ಸುಮ್ಮನೆ ಕೂತ್ಕೊಳ್ಳೋದು. ಸರ್ 10ರಲ್ಲಿ ತುಂಬ ಗ್ರಾಮರು, 40 ಮಾರ್ಕ್ಸಿಗೆ ಬರೀ ಗ್ರಾಮರೇ ಇರುತ್ತೆ ಸರ್. ನಮಗೇನು ಗ್ರಾಮರೇ ಗೊತ್ತಿಲ್ಲ ಸರ್. ಅದು ಮಗಳು ಫೋನ್ ಮಾಡಿದ್ದು ನಾನು ಅಲ್ಲಿ ಕೆಲಸ ಮಾಡಲೋ ಇಲ್ಲ, ನಾನು ಇಲ್ಲಿ ಬಂದ್ಬಿಟ್ಟು ನನ್ನ ಮಗಳು ಫೋನ್ ಮಾಡಿಲ್ವ ಅಂತ ಹೇಳ್ಬಿಟ್ಟು ಮೊನ್ನೆನೂ ಹಾಗೆ ಆಯಿತು. ಬನ್ನಿ ಮನೆ ಹತ್ರ, ಇಲ್ಲಿ ಸ್ಕೂಲ್ ಹತ್ರ ಬನ್ನಿ, ಎಲ್ಲ ಹೊರಗಡೆ ಇದ್ದೀವಿ, ಮಿಸ್ ಬೈದ್ಬಿಟ್ರು, ಕೆಟ್ಟದಾಗಿ ಬೈತಾವ್ರೆ ಅಂತ ಇಂಡಿಕೇಟ್ ಮಾಡಿ ಒಂದು ಮಗುಗಲ್ಲ ಸ್ವಾಮಿ, 10ರಿಂದ 15 ಜನ ಮಕ್ಕಳು. ಮೊನ್ನೆ ಇದಕ್ಕೆ 1098ಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿದ್ರಿಂದ ಅವ್ರು ಬಂದರು, ಎಲ್ಲ ಇದು ಮಾಡಿದ್ದಾರೆ. ಮಾಡಾದ್ಮೇಲಿಂದ ನಾವು ಹಾಸನ್ಗೆ ಹೋಗಿ 12 ಮಕ್ಕಳು ಎಲ್ಲರ ಹತ್ರನೂ ಬರ್ಸ್ಕೊಂಡ್ರು, ನಮ್ಮ ಹತ್ರನೂ ಬರ್ಸ್ಕೊಂಡ್ರು, ನಾವು ಸೈನ್ ಮಾಡಿದ್ದೀವಿ. ಅದೇನೋ ಒಂದು ಆಕ್ಷನ್ ತಗೋತೀನಿ ಅಂತ ಅವ್ರು ನಮ್ಮ ಭರೋಸೆ ಮೇಲೆ ಬಂದಿದ್ವಿ. ಆಯಿತಾ, ಇವತ್ತು ಮತ್ತೆ ಬೆಳಗ್ಗೆ ಫೋನ್ ಮಾಡಿದ್ದೀನಿ ನಾನು ಅವ್ರಿಗೆ, ಅದೇ 1098 ಅವರಿಗೆ ಫೋನ್ ಮಾಡಿ ನಾನು ಏನು ಹೇಳಿದ್ದೀನಿ, ವಿಷಯ ಇದ್ರೆ ಕೊಟ್ಬಿಡಿ ಅತ್ತಾಗಿ, ಕೊಟ್ಟು ಸಾಯಿಸ್ಬಿಡಿ ಅತ್ತಾಗಿ, ಬೇಡ ಸರ್ಕಾರಿ ಸ್ಕೂಲ್ ಬೇಡ ನಮಗೆ ಅಂತ ಹೇಳಿದ್ದೀವಿ ನಾವು. ಇಷ್ಟೆಲ್ಲ ತೊಂದರೆ ಇದೆ, ಒಂದೆಲ್ಲ ಎರಡೆಲ್ಲ ಎಲ್ಲ ಪುಟಗಳಿದೆ. ಟೀಚರ್ಸ್ಗಳು ಮಾಡಿರೋ ಕಂಪ್ಲೇಂಟು ನಾನು ಪ್ರಿನ್ಸಿಪಲ್ಗೆ ಒಂದು ಲೆಟ್ರನ್ನ ಕೊಟ್ಟು, ಪ್ರಿನ್ಸಿಪಲ್ ಒಂದು ಲೆಟ್ರನ್ನ ನಾನು ಕೊಟ್ಟು, ಇದನ್ನು ಎಲ್ಲ ಕಾಪಿ, ಇದು 2022ರಿಂದ ಏನೇನು ಕಾಪಿ ಇದೆ ಪ್ರತಿಯೊಂದನ್ನು ನಾನು ಜೆರಾಕ್ಸ್ ತೊಗೊಂಡಿದ್ದೀನಿ. ಆಯಿತಾ, ಏನು ಮಾಡ್ತಾ ಇದ್ದಾರೆ ಇದರಲ್ಲಿ ಈಗ ಯಾರು ಕೊಟ್ಟಿರೋ ಕಾಪಿ ಮಕ್ಕಳು ಬರೆದವ್ರೆ ಕಂಪ್ಲೇಂಟು. ಆಯಿತಾ, ಪೋಷಕರು ನನ್ನ ಮಗಳಿಗೆ ಯಾಕೆ ಕೊಡದೆ ಅಂತಂದರೆ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದರಲ್ಲಿ. ಆಯಿತಾ, BO ಬಂದಿದ್ದಾರೆ, BOಗೂ ಬೈದಿದ್ದಾರೆ, ಇದರಲ್ಲಿ BOಗೂ ಬೈದಿದ್ದಾರೆ. STM ಸದಸ್ಯರು ಬಂದು ಕೇಳಕ್ಕೆ ಬಂದವ್ರೆ, ಅವ್ರಿಗೂ ಬೈದವ್ರೆ. ಈಗ ಯಾರಿಗಂತ ಈಗ ಇದು ಮಾಡು, ಯಾರಿಗೂ ಎದುರ್ತಾ ಇಲ್ಲ ಇಲ್ಲಿ. ನನ್ನ ಗಂಡ ಪಾಲಿಟಿಕ್ಸ್ ಅಲ್ಲಿದ್ದಾನೆ, ನಾನು ಏನು ಮಾಡ್ಕೊಳಕ್ಕಾಗಲ್ಲ. ನೀವು ಯಾರು ಏನು ಮಾಡ್ಕೊತಾನೋ ನೋಡೋಣ. ಇದೆಲ್ಲ ಮಾತಾಡೋ ಮಾತಾ, ಮಕ್ಕಳಿಗೆ ಹೇಳ್ಕೊಡೋ ಮಾತಾ, ಇದನ್ನ ಕಲಿಸ್ತಿರೋದು ನೀವು.